ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಮತ್ತೆ ಇವತ್ತು ನಾನು ಈ ಈ ಸ್ವತ್ತು ಏನು ಈ ಕಥಾ ಅಂತ ಹೇಳ್ತೀವಿ, ಈ ಕಥಾದಲ್ಲಿ ಇರುವಂತಹ ಗೊಂದಲಗಳ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾತಾಡ್ಬೇಕು ಅಂತಂದ ಹೇಳ್ಬಿಟ್ಟು ಸುಮಾರು ವಿಡಿಯೋದಲ್ಲಿ ಅನ್ಕೊಳ್ತಾ ಇದ್ದೆ, ಆದ್ರೆ ಆಗಿರ್ಲಿಲ್ಲ. ಅದರಿಂದ ಇವತ್ತು ಅದೇ ಕಾನ್ಸೆಪ್ಟ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೇನೆ. ಯಾಕಂದ್ರೆ ಒಂದು ಜನಗಳಿಗೆ ಒಂದು ಸಾರಿ ಅಲ್ಲ 100 ಸಾರಿ ಹೇಳಿದ್ರು ಕೂಡ ಅರ್ಥ ಆಗ್ತಾ ಇಲ್ಲ. 100 ವಿಡಿಯೋ ಹಾಕಿದ್ರು ಕೂಡ ಅವರು ನೋಡ್ತಾ ಇಲ್ಲ. ಯಾಕಂದ್ರೆ ಈ ಹೆಂಗೆ ಅಂದ್ರೆ ಈ ಮೊದ್ಲಿಗೆ ನಮ್ಮ ಸ್ಕೂಲಲ್ಲೆಲ್ಲ ನ್ಯೂಸ್ ಪೇಪರ್ ತಗೊಂಡು ಬಂದು ಬರೀ ಹೆಡ್ಲೈನ್ಸ್ ಮಾತ್ರ ಓದಿಸೋರು. ಡಿಸ್ಕ್ರಿಪ್ಷನ್ ಏನಾದ್ರೂ ಇರ್ಲಿ, ಥಿಯರಿ ಬೇಕಾಗಿಲ್ಲ ನಮ್ಗೆ. ಹೆಡ್ಲೈನ್ಸ್, ಮುಖ್ಯಾಂಶಗಳು ಅಷ್ಟೇ. ವಿಡಿಯೋ ಸ್ಟಾರ್ಟಿಂಗ್ ಏನಿದೆ, ವಿಡಿಯೋ ಎಂಡಿಂಗ್ ಏನಿದೆ ಅಷ್ಟು ಮಾತ್ರ ನೋಡ್ತಾರೆ ಅಷ್ಟೇನೇನೆ. ಯಾಕಂದ್ರೆ ಯಾವುದೇ ಒಂದು ವಿಷಯ ತಿಳ್ಕೊಳ್ಬೇಕು ಅಂತಂದ್ರೆ ನೀವು ಪೂರ್ತಿ ವಿಡಿಯೋನ ನೋಡ್ಬೇಕು. ಯಾಕಂದ್ರೆ ನಾನು ಪ್ರತಿ ವಿಡಿಯೋದಲ್ಲೂ ಇದು ಮನವಿ ಮಾಡ್ಕೊಳ್ತೇನೆ. ಏನೇನಕ್ಕೋ ಟೈಮ್ ವೇಸ್ಟ್ ಮಾಡ್ತೀರಾ, ಯಾವ್ದೋ ರೀಲ್ಸು ಆಳ ಮೂಳ ನೋಡಿ ಟಕ 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 ಎತ್ಕೊಂಡು ಹೋಗೋ ತರ ಇದನ್ನ ಎತ್ಕೊಂಡು ಹೋಗ್ತೀರಾ. ಇದರಿಂದ ನೀವು ಕಲಿಯೋದು ಬೇಜಾನಿದೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಅಟ್ಲೀಸ್ಟ್ ಸಿವಿಲ್ ಬಗ್ಗೆ ಒಂದು 10-20% ಆದ್ರೂ ತಿಳ್ಕೊಳ್ಳಿ. ಅವಾಗ ನಿಮ್ಗೂ ಕೂಡ ಉಪಯೋಗ ಆಗುತ್ತೆ. ನಾಳೆ ಎಲ್ಲಾದ್ರೂ ಯಾವ್ದಾದ್ರು ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋಗ್ಬೋದು, ಅಥವಾ ನಿಮ್ದೇ ಒಂದು ಪ್ರಾಪರ್ಟಿ ಏನಾದ್ರು ಲಿಟಿಗೇಷನ್ ಆಗ್ಬೋದು. ಏನಾದ್ರೂ ಆಯ್ತು ಅಂದ್ರೆ ಖಂಡಿತ ನೀವೇನೇನೆ ಓನ್ ಆಗಿ ಫೇಸ್ ಮಾಡ್ಕೊಳ್ಬೋದು. ಅಷ್ಟು ಕೇಪಬಿಲಿಟಿ ನಿಮ್ಗೆ ಬರುತ್ತೆ. ಅದರಿಂದ ಪ್ರತಿಯೊಬ್ರು ಕೂಡ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮತ್ತೆ ಇನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಅಂದ್ರೆ, ಪ್ರತಿಯೊಬ್ರು ಕೂಡ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸನ್ನ ನಿಮಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಎಂಟರ್ ಆಗೋಣ. ಏನಂತ ಅಂದ್ರೆ, ಸುಮಾರು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಯಾರ್ಯಾರು GPA ರಿಜಿಸ್ಟರ್ಡ್ ಮಾಡ್ಕೊಂಡಿದ್ದೀರಾ, GPA ನೋಟ್ರಿ ಮಾಡ್ಕೊಂಡಿದ್ದೀರಾ, ಅವ್ರು ಯಾರಿಗೂ ಕೂಡ ಖಾತೆ ಆಗಲ್ಲ. ಯಾಕಂತಂದ್ರೆ ನೀವು ಬಿಲ್ಡರ್ ಕಡೆಯಿಂದ ಆಗ್ಬೋದು, ಅಥವಾ ಲ್ಯಾಂಡ್ ಲಾರ್ಡ್ ಕಡೆಯಿಂದ ಆಗ್ಬೋದು, ಯಾರೇ ಒಬ್ಬರ ಕಡೆಯಿಂದ ನೀವು ಮಾಡ್ಕೊಂಡಿದ್ರು ಕೂಡ ನಿಮ್ಗೆ ಅದು ಖಾತಾ ಮಾಡ್ಲಿಕ್ಕೆ ಬರಲ್ಲ. ಒಂದು ಪಾಯಿಂಟು. ಇನ್ನೊಂದು, ಹೊಸ ಲೇಔಟ್ಗಳಲ್ಲಿ ಅದು 10 ವರ್ಷ ಆಗಿರ್ಲಿ, 20 ವರ್ಷ ಆಗಿರ್ಲಿ, ಅದು ಹೊಸ ಟ್ರಾನ್ಸಾಕ್ಷನ್ ಲೆಕ್ಕನೇ. ಅದೇನಾದ್ರೂ ರೀಸೇಲ್ ಆಗಿ ಅವ್ರ ಕಡೆಯಿಂದ ನೀವು ಖಾತಾ ಮಾಡಿಸಿ ತಗೊಂಡ್ರೆ ಅದು ಒಂದು ಲೆಕ್ಕ. ಯಾಕಂದ್ರೆ ನೀವು ಹೊಸದಾಗಿ ಬಿಲ್ಡರ್ ಕಡೆಯಿಂದ ಆಗ್ಬೋದು, ಅಥವಾ ಲ್ಯಾಂಡ್ ಲಾರ್ಡ್ ಕಡೆಯಿಂದ ಏನಾದ್ರೂ ನೀವು ಸೈಟ್ ಅಗ್ರಿಮೆಂಟ್ ಹಾಕೊಳ್ಳಿ, ಅಥವಾ GPA ರಿಜಿಸ್ಟರ್ಡ್ ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ಹೆಸರಿಗೆ ಖಾತೆ ಬರಲ್ಲ. ಅದು ಯಾವಾಗಿದ್ರು ಕೂಡ ನಲ್ ಅಂಡ್ ವೈಡ್. ಇದೊಂದು ಪಾಯಿಂಟು. ಇನ್ನೊಂದೇನಂದ್ರೆ, ಸುಮಾರು ಜನ ಎಷ್ಟು ಗೊಂದಲದಲ್ಲಿದ್ದೀರಾ ಅಂತ ಅಂದ್ರೆ, ಈ ಖಾತಾ ಅಥವಾ ಈ ಆಸ್ತಿ, ಈ ಸ್ವತ್ತು, ಇವೆಲ್ಲ ಕೂಡ ಕಂಪ್ಯೂಟರೈಸ್ಡ್ ಆಗೋದು, ನಿಮ್ಗೆ ಮ್ಯಾನುವಲ್ ಆಗಲ್ಲ. ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲ ಅಂದ್ರೂ ಕೂಡ ನಾವು ಅಪ್ಲಿಕೇಶನ್ ಅನ್ನ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ. ಇದು ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್, ನಿಮ್ಮ ಹೆಸರಿಗೆ ಒಂದು ಡೀಡ್ ಮುಖಾಂತರ ಬಂದಿರ್ಬೋದು, ಅಥವಾ ಒಂದು ಗಿಫ್ಟ್ ಡೀಡ್ ಆಗಿರ್ಬೋದು, ಅಥವಾ ಒಂದು ಪಾರ್ಟಿಷನ್ ಡೀಡ್ ಆಗಿರ್ಬೋದು, ನಿಮ್ಮ ಹೆಸರಲ್ಲಿ ಇರಬೇಕು. ಅಥವಾ ನೀವೇನಾದ್ರೂ ಪೌತಿ ಖಾತಾ ಮಾಡ್ಬೇಕು ಅಂತಂದ್ರೆ, ಯಾರು ತೀರೋಗಿರ್ತಾರೆ ಅವ್ರ ಕಡೆಯಿಂದ ನಿಮ್ಮ ಹೆಸರಿಗಾಗ್ಬೇಕು ಅಂದ್ರೆ, ಯಾರು ತೀರ್ಕೊಂಡಿರ್ತಾರೆ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಮಸ್ಟ್ ಅಂಡ್ ಶುಡ್, ಫ್ಯಾಮಿಲಿ ಟ್ರೀ ಮಸ್ಟ್ ಅಂಡ್ ಶುಡ್, ಮತ್ತೆ ಯಾರ ಹೆಸರಿಗೆ ಮಾಡಬೇಕು ಅವ್ರದ್ದು ಆಧಾರ್ ಕಾರ್ಡು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತೆ ಆ ಪ್ರಾಪರ್ಟಿದೊಂದು GPRS ಫೋಟೋ, ಮತ್ತೆ EC, ಮತ್ತೆ ಆಧಾರ್ ಕಾರ್ಡು, ಮತ್ತೆ ಅವ್ರದ್ದು ಹೆಸರಿಗಾಗಿರುವಂತಹ ಸೇಲ್ ಡೀಡ್. ಇಷ್ಟು ಡಾಕ್ಯುಮೆಂಟ್ ಕೂಡ ಇರಲೇಬೇಕು, ಅದು ಪೌತಿ ಖಾತೆ ಮಾಡ್ಲಿಕ್ಕೆ. ಇವತ್ತು ಈ ವಿಡಿಯೋದಲ್ಲೂ ಕೂಡ ನಾನು ಆ ವಿಷಯದ ಬಗ್ಗೆ ಮಾತಾಡೋಣ ಅಂತಲೇನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪೌತಿ ಖಾತಾ ಯಾರ್ದೆಲ್ಲ ಆಗ್ಬೇಕು, ಪೌತಿ ಖಾತೆ ಯಾರ್ದೆಲ್ಲ ಇನ್ನು ಪೆಂಡಿಂಗ್ ಇಟ್ಕೊಂಡಿದ್ದೀರಾ, BBMP ಆಗ್ಬೋದು, ಅಥವಾ ಗ್ರಾಮ ಪಂಚಾಯತ್ ಆಗ್ಬೋದು, ರೆವೆನ್ಯೂ ಸೈಟ್ಗಳಿಗೆ ನಿಮ್ಗೆ ಪೌತಿ ಖಾತಾ ಸ್ಟಾರ್ಟ್ ಆಗಿದೆ. ಪಂಚಾಯಿತಿ ಲಿಮಿಟ್ ಅಲ್ಲಿ ಏನ್ ರೆವೆನ್ಯೂ ಸೈಟ್ಸ್ ಇರುತ್ತೆ, ಯಾರಾದ್ರೂ ನಿಮ್ ಫ್ಯಾಮಿಲಿ ಅವ್ರು ತಗೊಂಡು ಅವ್ರು ಏನಾದ್ರೂ ತೀರ್ಕೊಂಡು ಸತ್ತು ಹೋಗಿದ್ದರೆ ಅವರ ಫ್ಯಾಮಿಲಿ ಮೆಂಬರ್ ಹೆಸರಿಗೆ ಇವಾಗ ಪೌತಿ ಖಾತಾವನ್ನ ಮಾಡಬಹುದು.
ಯಾಕಂದ್ರೆ ಇಷ್ಟು ದಿನ ಅದು ಡೆತ್ ಸರ್ಟಿಫಿಕೇಟ್ ಆಗ್ಬೋದು ಅಥವಾ ಫ್ಯಾಮಿಲಿ ಟ್ರೀ ಆಗ್ಬೋದು ತಗೊಳ್ತಾ ಇರಲಿಲ್ಲ. ಇವಾಗ ಅದು ತಗೊಳ್ತಾ ಇದೆ. ನಾವು ಪಾವತಿ ಖಾತಾವನ್ನ ಮಾಡ್ಬೋದು. ಮತ್ತೆ ಇನ್ನೊಂದು ಟ್ಯಾಕ್ಸ್ ಪೇಯ್ಡ್. ಯಾರೆಲ್ಲ ಕಂಪ್ಯೂಟರೈಸ್ಡ್ ಟ್ಯಾಕ್ಸ್ ಪೇಯ್ಡ್ ರಿಸಿಪ್ಟ್ ಇಟ್ಕೊಂಡಿದ್ದೀರಾ ಅವ್ರೆಲ್ಲಾರ್ದು ಕೂಡ ಖಾತೆ ಮಾಡ್ಬೋದು. ಯಾಕಂದ್ರೆ ಅವರಿಗೆಲ್ಲ ಮ್ಯಾಕ್ಸಿಮಮ್ ಡೇಸ್ ತಗೊಳ್ಳಲ್ಲ, ಮಿನಿಮಮ್ ಡೇಸ್ ಒಳಗಡೆನೆ ನಿಮ್ಮ ಹೆಸರಿಗೆ ಖಾತೆ ಬರುತ್ತೆ. ಯಾಕಂದ್ರೆ ಆಲ್ರೆಡಿ ಟ್ಯಾಕ್ಸ್ ಪೇ ಮಾಡಿರೋರ್ದೆಲ್ಲಾನು ಒಂದು ಡ್ರಾಫ್ಟ್ ಖಾತಾ ಅಂತ ಹೇಳ್ಬಿಟ್ಟು ಆಲ್ರೆಡಿ ಜನರೇಟ್ ಆಗ್ತಾ ಇರುತ್ತೆ. ಆದ್ರಿಂದ ನಾವು ಈಸಿಯಾಗಿ ಖಾತಾ ಮಾಡ್ಬೋದು. ಮತ್ತೆ ಒಂದೇ ಒಂದು ಇಲ್ಲಿ ನನ್ನ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ವಿಷಯ ಅದನ್ನ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಯಾಕಂದ್ರೆ ಇವತ್ತೊಬ್ರು ಕಾಲ್ ಮಾಡಿದ್ರು ನನಗೆ, ಕಾವೇರಿ ಈ ಸ್ವತ್ತು ಓಪನ್ ಆಗ್ತಾ ಇಲ್ಲ ಸಾರ್, ಕ್ಲೋಸ್ ಮಾಡಿದಾರಂತೆ ಅಂತ ಹೇಳ್ಬಿಟ್ಟು, ವಿಜಯವಾಣಿ ಪೇಪರ್ ಅಲ್ಲೆಲ್ಲ ಪಬ್ಲಿಸಿಟಿ ಮಾಡಿದಾರಂತೆ ಅಂತ. ನಾನು ಇವತ್ತು ಕೂಡ 10 ಅಪ್ಲಿಕೇಶನ್ ಹಾಕಿದ್ದೀನಿ. ನೀವು ಏನ್ ಹೇಳ್ತೀರಾ, ಏನ್ ನೋಡ್ತೀರಾ, ಏನ್ ಇದು ಮಾಡ್ತೀರಾ ಅದು ನಿಜವಾಗೂ ನನಗಂತೂ ಖಂಡಿತ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ವಿಷಯವನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳಿ, ಅವಾಗ ನಿಮ್ಗೆ ಒಂದು ಯೂಸ್ ಆಗುತ್ತೆ. ಅದು ಬಿಟ್ಟು ನೀವು ಏನೋ ಯಾರೋ ಹೇಳಿದ್ರು ಏನೋ ಮಾಡಿದ್ರು ಇದಲ್ಲ. ಯಾಕಂದ್ರೆ ನೀವು ತಿಳ್ಕೊಳ್ಳಿ, ನೀವು ತಿಳ್ಕೊಂಡು ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಯೋಚನೆ ಮಾಡಿ ನೀವು ತಗೊಂಡ್ ಬನ್ನಿ. ಇನ್ನ ಒಂದೇನಂದ್ರೆ, ಬೇರೆ NRIs ಔಟ್ ಆಫ್ ಕಂಟ್ರಿಯಲ್ಲಿ ಯಾರಾದ್ರೂ ಇದ್ರೆ ಅವ್ರದ್ದು ಆಧಾರ್ ಕಾರ್ಡ್ ಮಸ್ಟ್ ಅಂಡ್ ಶುಡ್. ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ನನಗೆ, ಅವ್ರದ್ದು ಆಧಾರ್ ಕಾರ್ಡ್ ಇದ್ದು OTP ಶೇರ್ ಮಾಡಿದ್ರೆ ಅವ್ರ ಹೆಸರಿಗೂ ಕೂಡ ನಾವು ಖಾತಾ ಮಾಡ್ಬೋದು. ಅದು ಕೂಡ ಪಾಸಿಬಿಲಿಟಿ ಇದೆ. ಫ್ರೆಂಡ್ಸ್, ಯಾರು ಏನ್ ಹೇಳ್ತಾರೆ ಅದು ನನಗೆ ಇಂಪಾರ್ಟೆಂಟ್ ಅಲ್ಲ. ನಮ್ಮ ಆಫೀಸಿಗೆ ನೀವು ಎಲ್ಲ ಪ್ರಾಪರ್ ಆಗಿ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡ್ ಬಂದ್ರೆ ನಾವು ಇಮ್ಮಿಡಿಯೇಟ್ ವಿತ್-ಇನ್ ದ 1 hour, half an hour to 1 hour ಒಳಗಡೆ ನಾವು ಅಪ್ಲಿಕೇಶನ್ ಹಾಕಿ ಕೊಡ್ತೇವೆ. ಅಪ್ಲಿಕೇಶನ್ ಅಕ್ನಾಲಜ್ಮೆಂಟು ಪ್ಲಸ್ ಡ್ರಾಫ್ಟ್ ಖಾತಾ 2 ಕೊಡ್ತೇವೆ. ನಾವು ನಾಮಿನಲ್ ಚಾರ್ಜ್ ಮಾಡ್ತೇವೆ. ಯಾಕಂದ್ರೆ ನಾವು ಫ್ರೀ ಸರ್ವಿಸ್ ಮಾಡಲ್ಲ. ನಿಮ್ಗೆ ಫ್ರೀ ಸರ್ವಿಸ್ ಏನಾದ್ರೂ ಇದ್ರೆ ಅಲ್ಲಿ ಹೋಗಿ ನೀವು ಮಾಡಿಸ್ಕೊಳ್ಬಹುದು. ನಮ್ಮಲ್ಲಿ ಪೇಯ್ಡ್ ಸರ್ವಿಸ್ ಅಂತ ಇರುತ್ತೆ. ಪ್ರತಿಯೊಂದು ರಿಯಲ್ ಎಸ್ಟೇಟ್ ಆಕ್ಟಿವಿಟಿಗೂ ಕೂಡ ನಾವು ಪೇಯ್ಡ್ ಸರ್ವಿಸ್ ಅಲ್ಲಿ ನಾವು ಕನ್ಸಲ್ಟೆನ್ಸಿ ಕೊಡ್ತೇವೆ, ನಾವು ಸರ್ವಿಸ್ ಅನ್ನ ಕೊಡ್ತೇವೆ. ಯಾಕಂದ್ರೆ ಯಾವುದೇ ಒಂದು ಪ್ರಾಪರ್ಟಿ ಕೇಸ್ ಆಗ್ಬೋದು, AC, DC, ತಹಸೀಲ್ದಾರು, ಸಿವಿಲು, ಹೈಕೋರ್ಟು, ಯಾವುದೇ ಪ್ರಾಪರ್ಟಿ ಕೇಸ್ ಎಲ್ಲೇ ಯಾವುದೇ ಕೋರ್ಟ್ ಅಲ್ಲಿ ನಡೀತಾ ಇದ್ರು ಕೂಡ ನಾವು ಕೇಸನ್ನ ಟೇಕಪ್ ಮಾಡ್ತೇವೆ. ಮತ್ತೆ ನಿಮ್ಗೆ ಏನಾದ್ರು ರೇರ್ ಅಪ್ರೂವಲ್ ಆಗ್ಬೋದು, DC ಕನ್ವರ್ಷನ್ ಆಗ್ಬೋದು, ಅಥವಾ ಅಪ್ರೂವಲ್ ಆಗ್ಬೋದು, ಯಾವುದು DTCP ಆಗ್ಬೋದು, BMRD ಆಗ್ಬೋದು, ಬೈಯಪ್ಪ ಆಗ್ಬೋದು, BDA ಆಗ್ಬೋದು, ಅಥವಾ BBMP ಯಲ್ಲಿ ಪ್ಲಾನ್ ಅಪ್ರೂವಲ್ ಆಗ್ಬೋದು, ಪಂಚಾಯತಿಯಲ್ಲಿ ಪ್ಲಾನ್ ಅಪ್ರೂವಲ್ ಆಗ್ಬೋದು, ಬೆಸ್ಕಾಂ ಸರ್ವಿಸಸ್ ಆಗ್ಬೋದು, ಪ್ರತಿಯೊಂದು ಆಕ್ಟಿವಿಟಿ ಕೂಡ ನಮ್ಮ ಆಫೀಸಿಂದ ನಡೆಯುತ್ತೆ. ಫ್ರೆಂಡ್ಸ್, ಅದು ನಂದು ಒಂದು ರಿಕ್ವೆಸ್ಟ್ ಅಂದ್ರೆ, ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ನೀವು ಬರಬೇಕು. ಆಲ್ ದ ಡಾಕ್ಯುಮೆಂಟ್ಸ್ ನೀವು ಬಂದ್ರೆ ನಾವು ಅಪ್ಲಿಕೇಶನ್ ಬೇಕಾದ್ರೆ ಅಪ್ಲಿಕೇಶನ್ ಅಥವಾ ಖಾತಾ ಬೇಕಾದ್ರೆ ಖಾತಾ ಕೂಡ ಫಾಲೋ ಅಪ್ ಮಾಡಿ ನಾವೇನೇನೆ ತರಿಸಿ ಕೊಡ್ತೇವೆ. ಅದು ಕೂಡ ಫೆಸಿಲಿಟಿ ನಮ್ಮ ಆಫೀಸಲ್ಲಿ ಇದೆ. ಬೇರೆ ಯಾರೇನ್ ಹೇಳ್ತಾರೆ, ಹೆಂಗ್ ಹೇಳ್ತಾರೆ, ಬೇರೆ ಎಷ್ಟು ತಗೊಳ್ತಾರೆ, ಯಾರು ಏನ್ ತಗೊಳ್ತಾರೆ, ಅದ್ಯಾವುದಕ್ಕೂ ಕೂಡ ನಾನು ಕಿವಿಗೊಡಲ್ಲ. ನನ್ನ ಕಡೆಯಿಂದ ಏನಾಗ್ಬೇಕು, ನನ್ನ ಕಡೆಯಿಂದ ಏನ್ ಸರ್ವಿಸ್ ಅನ್ನ ಕೊಡ್ಬೇಕು, ನಾವೇನ್ ಮಾಡ್ಬೇಕು ಅಷ್ಟು ಮಾತ್ರನೇನೆ ನಾವು ಯೋಚನೆ ಮಾಡೋದು. ಯಾಕಂದ್ರೆ ನಮ್ಮ ಹತ್ರ ಬಂದ್ರೆ 100% ನಾವು ಪ್ರಾಪರ್ ಆಗಿ ವರ್ಕ್ ಮಾಡ್ಕೊಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿರುತ್ತೆ. ಆದ್ರಿಂದ ನಾನು ಬೇರೆಯವ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ, ಬೇರೆಯವ್ರು ಹೇಳೋದನ್ನ ನಾನು ಕಿವಿಗೊಡೋದು ಇಲ್ಲ. ಇದು ಎಲ್ಲರೂ ಗಮನ ಇಟ್ಕೋಬೇಕು. ಯಾಕಂತ ಅಂದ್ರೆ ನೀವ್ ಎಷ್ಟೇ ಸೈಟ್ಸ್ ಇದ್ರೂ ತಗೊಂಡ್ ಬನ್ನಿ, ನಾವು ಅಪ್ಲಿಕೇಶನ್ ಹಾಕಿ ಕೊಡ್ತೇವೆ. ಯಾಕಂದ್ರೆ ಸುಮಾರು ಜನ ಸರ್ 20 ಇದೆ, 30 ಇದೆ, 40 ಇದೆ ಅಂತ ಫೋನ್ ಮಾಡ್ತೀರಾ. ಎಷ್ಟೇ ಇದ್ರೂ ಕೂಡ ಎಲ್ಲಾರ್ದು ಡಾಕ್ಯುಮೆಂಟ್ ಇಂಡಿವಿಜುವಲ್ ಆಗಿ ಕಲೆಕ್ಟ್ ಮಾಡ್ಕೊಂಡಾದ್ರೂ ಬನ್ನಿ, ಅಥವಾ ನೀವು PDF ಮಾಡಿ ಒಂದೊಂದು ಫೋಲ್ಡರ್ ಕೂಡ ನೀವು ಸಪ್ರೇಟ್ PDF ಮಾಡಿಬಿಟ್ಟು ಕಳ್ಸಿದ್ರು ಕೂಡ ನಾವು ಅಪ್ಲಿಕೇಶನ್ ಹಾಕಿ ಕೊಡ್ತೇವೆ. ಬೇಕಾದ್ರೆ ನೀವು ಪಂಚಾಯತ್ ಅಲ್ಲಿ ಫಾಲೋ ಅಪ್ ಮಾಡ್ಕೊಂಡು ನೀವು ಖಾತಾ ಬೇಕಾದ್ರೆ ಮಾಡ್ಕೊಳ್ಬಹುದು. ಅಥವಾ BBMP ನಲ್ಲಿ ನಿಮ್ಗೆ B2 A ಮಾಡ್ಬೇಕಂದ್ರೂ ಕೂಡ B ಖಾತೆಯಿಂದ A ಖಾತಾ ಮಾಡ್ಬೇಕಂದ್ರು, ಅಥವಾ ಈ ಖಾತಾ ಮಾಡ್ಬೇಕಂದ್ರೂ ಕೂಡ ನಾವು ಸರ್ವಿಸ್ ಅನ್ನ ಕೊಡ್ತೇವೆ. ಫ್ರೆಂಡ್ಸ್, ಇದು ಇವತ್ತಿನ ವಿಷಯ. ಯಾಕಂದ್ರೆ
ಈ ಜಿ ಪಿ ಎ ಬಗ್ಗೆ ತುಂಬಾ ಗೊಂದಲ ಇತ್ತು. ಯಾರು ಕೂಡ ಜಿ ಪಿ ಎ ಮಾಡ್ಕೊಳಕ್ ಹೋಗ್ಬೇಡಿ. ಮಾಡ್ಕೊಂಡ್ರು ಕೂಡ ಆಸ್ ಪರ್ ಜಿ ಪಿ ಎ ಮೇಲೆ ಖಾತಾ ಮಾಡ್ಲಿಕ್ಕೆ ಬರಲ್ಲ, ಅದು ನಾವು ತಗೊಳ್ಳೋದು ಇಲ್ಲ. ಅದರಿಂದ ಆಲ್ಮೋಸ್ಟ್ ಜಿ ಪಿ ಎನ್ನ ಅವಾಯ್ಡ್ ಮಾಡಿ. ನೀವು ಬೇಕಾದ್ರೆ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡು ವೆಯ್ಟ್ ಮಾಡೋ ತರ ಇದ್ರೆ ವೆಯ್ಟ್ ಮಾಡಿ, ಅಥವಾ ಜಿ ಪಿ ಎ ರಿಜಿಸ್ಟರ್ಡ್ ಮಾಡ್ಕೊಂಡು ವೆಯ್ಟ್ ಮಾಡೋ ತರ ಇದ್ರೆ ಮಾಡಿ. ಆಮೇಲೂ ಕೂಡ ಅವ್ರ ಹೆಸರಿಗೇನೆ ಖಾತಾ ಮಾಡಿ ಮಾಡಬೇಕು. ಹೊಸ ಲೇಔಟ್ಗಳಲ್ಲಿ ಯಾವುದೇ ಲೇಔಟ್ ಇದ್ರೂ ಕೂಡ ಅದಕ್ಕೆ ಖಾತಾ ಕೊಡಲ್ಲ. ಇದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.